ಹೂಗಾರ್ ಅವರೇ. ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಿ? ಹಾಂ, ನಮಸ್ತೆ ನಮಸ್ತೆ. ತಾವು ಈಗ ಕೃಷಿಕರಾಗಿಬಿಟ್ಟಿದ್ದೀರಿ, ನೋಡಿದ್ದೀನಿ. ಹೌದಾ? ಎಲ್ಲ ಮಾಧ್ಯಮವನ್ನು ತೊರೆದು ನಾವು ಕೃಷಿಕ ಆಗಿದ್ದೀನಿ ಅಂತಲೂ ಸಹಿತ ಹೇಳ್ಕೊಂಡಿದ್ದೀರಿ. ಅದು ಕೃಷಿನೇ, ಇದು ಕೃಷಿನೇ. ಹಾಗಾಗಿ ಕೃಷಿಕರ ಮತ್ತು ರೈತರ ಒಂದು ಬವಣೆಗಳು ಹೇಗಿದ್ದಾವೆ ಇವತ್ತೇನಪ್ಪ ಅಂದರೆ ಎಂಥ ಅಯೋಮಯ ಪರಿಸ್ಥಿತಿಗೆ ಏನಪ್ಪ ಅಂದರೆ ತಳ್ಳಲ್ಪಟ್ಟಿದ್ದಾರೆ ರೈತರು. ಅದನ್ನು ತಾವು ಕಣ್ಣಾರೆ ಕಂಡಿದ್ದೀರಿ. ಇಲಾಖೆ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಮತ್ತು ಏನು ಹಗರಣಗಳಾಗ್ತಾ ಇದ್ದಾವೆ ಅಂತೇಳಿ ತಾವು ಒಂದು ಸ್ವಲ್ಪ ತಮ್ಮ ಗ್ರಹಿಕೆಗಳನ್ನು ಏನಪ್ಪ ಅಂದರೆ ಇಲ್ಲಿ ಹೇಳಬೇಕು ಜನರಿಗೆ. ಅಲ್ಲ, ಒಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ಮುಂಗಾರು ಹಂಗಾಮು ಶುರು ಆಗೋ ಮೊದಲೇನೆ ಕೃಷಿ ಇಲಾಖೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಜಿಲ್ಲಾ ಸಂಬಂಧಪಟ್ಟಂತ ಕೃಷಿ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತಮಗೆ ಎಷ್ಟು ಬೇಡಿಕೆ ಬೇಕು ಗೊಬ್ಬರ ಮತ್ತು ಬೀಜ ಅನ್ನುವಂಥದ್ದು ಅದು ಇಂಡೆಂಟ್ ಅನ್ನು ಹಾಕ್ಬೇಕಾಗತ್ತೆ, ಬೇಡಿಕೆ ಪಟ್ಟಿನ ಕೊಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದಾರೆ. ಅಂದ್ರೆ ಮುಂಗಾರು ಈ ಸಲ ಸರಿ ಬರುತ್ತೋ ಇಲ್ಲೋ ಅನ್ನೋದು. ಆದ್ರೆ ಈಗಾಗಲೇ ಬಹಳಷ್ಟು ಜಿಲ್ಲೆಗಳಲ್ಲಿ ಪೂರ್ವಭಾವಿಯಾಗಿ ಬಂದಂತ ಮಳೆ ಇರ್ಬೋದು, ಮುಂಗಾರು ಕೂಡ ಒಂದ್ ರೀತಿ ತಕ್ಕ ಮಟ್ಟ ಆಗಿರೋದ್ರಿಂದ ರೈತರಿಗೆ ಎಲ್ಲೋ ಒಂದ್ ಕಡೆ ಒಂದು ನಿರೀಕ್ಷೆ ಆದಷ್ಟು ಬೇಗ ಗೊಬ್ಬರ ಸಿಗ್ಬೋದು, ಬೀಜ ಸಿಗ್ಬೋದು ಅನ್ನೋದು ಅದು ಎಲ್ಲೋ ಒಂದ್ ಕಡೆ ಖುಷಿಯಾಗಿದೆ ಅನ್ನೋಂಥದ್ದು ಈಗ ಬಹಳಷ್ಟು ಕಡೆಗಳಿಂದ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ, ಹಾವೇರಿ, ಗುಲ್ಬರ್ಗ ಬಹಳಷ್ಟು ಕಡೆಗಳಲ್ಲಿ ರೈತರು ಪಾಪ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಚಪ್ಪಲಿಯನ್ನ ಇಟ್ಟು ಇವತ್ತು ಒಂದು ಚೀಲ ಯೂರಿಯಾಗೆ 5 ದಿನ ಅಲ್ಲಿ ಕಾಯುವಂತ ಪರಿಸ್ಥಿತಿ ಬಂದಿದೆ. ಇದು ನೋಡಿದ್ರೆ ಎಲ್ಲೊಂದ್ ಕಡೆ ಇವತ್ತು ನಮಗೆ ಬಹಳ ನೋವಾಗಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾರೆ. ಇಡೀ ರೈತ ಸಮುದಾಯ ನಾವು ಇವತ್ತು ದೇಶದ ಬೆನ್ನೆಲುಬು ಅಂತ ಕರಿತೀವಿ. 60% ಇವತ್ತು ರೈತರು ಇರ್ತಕ್ಕಂಥದ್ದು. ಕೃಷಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಅವರು. ಓಕೆ, ಹೇಳಿ. ಅಲ್ಲ, ಖಾತೆ ಇಟ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಸಚಿವರು ಬೇಕು. ಎಷ್ಟು ಖಾತೆ ಇಟ್ಕೊಂಡ್ರೆ ಅಷ್ಟು ಸಚಿವರು ಅವರೇ. ನನಗೆ ನೋವಾಗಿರ್ತಕ್ಕಂಥದ್ದು, ಒಂದು ಜಲಸಂಪನ್ಮೂಲ ಖಾತೆಗೆ ಹಿಂದೆ ಹೊಡೆದಾಡ್ತಾ ಇದ್ರು. ನಾನು ವರದಿ ಮಾಡ್ಬೇಕಾದ್ರೆ ಜಲಸಂಪನ್ಮೂಲ ಖಾತೆ ಅಂದ್ರೆ ಅದು 30-35 ಸಾವಿರ ಕೋಟಿ ಏನು ಅಲೋಕೇಶನ್ ಆಗುವಂತದ್ದು ಬಜೆಟ್ ನಲ್ಲಿ. ಆ ಇಲಾಖೆ ಬೇಕು ನನಗೆ, ಆ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಸಚಿವರು ಬಂದ್ರೆ, ಇವರು ಬೆಂಗಳೂರಿನ ಇಲಾಖೆ ಮೇಲೆ ಕಣ್ಣಿಟ್ಟಂತ ಸಚಿವರಿಗೆ, ಬೆಂಗಳೂರಿನವರಿಗೆ ಇವತ್ತು ನೀರಾವರಿ ಖಾತೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಸಂಪುಟ, ನಗರಾಭಿವೃದ್ಧಿ ಇಲಾಖೆ ಹಂಚಿಕೆ ಆಗಿದೆ, ಆರೋಗ್ಯ ಇಲಾಖೆ ಹಂಚಿಕೆ ಆಗಿದೆ, ಬೇರೆ ಬೇರೆ ಇಲಾಖೆಗಳು ಹಂಚಿಕೆ ಮಾಡಿದ್ದಾರೆ. ಇದು ಗೃಹ ಇಲಾಖೆ ಹಂಚಿಕೆ ಆಗಿದೆ. ಕೃಷಿ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಈಗ ಕೃಷಿ ಸಚಿವರಿದ್ರೆ ಅವ್ರು ನೇರವಾಗಿ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಈಗ ಅವ್ರ ಜಾಗದಲ್ಲಿ ಯಾರು ಉತ್ತರ ಕೊಡ್ಬೇಕು ಹೇಳಿ? ಕರೆಕ್ಟ್. ಹೂಗಾರ್ ಸರ್, ಹೇಳಿ. ಆಮೇಲೆ ಸರ್, ಎಲ್ಲ ಇಲಾಖೆಗಳನ್ನ ಈಗ ನೋಡಿ, ಒಂದು ಸಣ್ಣ ಒಂದು ಅನುದಾನ ಬಂತು ಅಂತ ಹೇಳಿದ್ರೆ ಆ ಲೋಕಲ್ MLA ಆಫೀಸರ್ಸ್ಗಳು ಮೀಟಿಂಗ್ ಕರೆದು ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಮಾಡಿ ಕೆಲಸ ಶುರು ಮಾಡಿಬಿಡ್ತಾರೆ ಸರ್. ಫುಲ್ ಆಕ್ಟಿವ್. MLA ಇಂದ ಅಧಿಕಾರಿಗಳ ಮೇಲೆ ಕ್ಲಾಸ್, ನೌಕರರ ಮೇಲೆ ಏನೋ ಕ್ಲಾಸ್ ಅಂತ ಬರ್ತದೆ. ಎರಡನೇದು ಸರ್, ಒಂದು ಸಣ್ಣ ಒಂದು 5 ಲಕ್ಷ ರೂಪಾಯಿದು ಒಂದು ಯಾವುದೋ ಕೆರೆಯದು ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವನು ಬಂದು ಪೂಜೆ ಮಾಡಬೇಕು. MLAಗಳ ನಿರ್ಲಕ್ಷ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಈ ಕೇಸಲ್ಲಿ ಇವರು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಯಾರು MLA ಕ್ಲಾಸ್ ತಗೊಂಡಿದ್ದಾರೆ ಅಂತ ಒಂದು ಸುದ್ದಿ ನೋಡಿದೀವ ಸರ್? ನೋಡ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲ, ನನ್ನ ಪ್ರಶ್ನೆ ಇರೋದೇನಂದ್ರೆ, ನಾನೀಗ ಸ್ಥಳೀಯವಾಗಿ ನೋಡ್ತಿರ್ತೀನಲ್ಲ, ಬಹಳಷ್ಟು ಕಡೆಗಳಲ್ಲಿ ಯಾರಿಗೂ ಕೂಡ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ನೀರಾವರಿ ಇಲಾಖೆ ಬಗ್ಗೆ ಆಸಕ್ತಿ ಇರೋದಿಲ್ಲ. ಇವತ್ತು ಇಡೀ ನೀವು ನೋಡಿ, ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ರೈತರು ಕ್ಯೂನಲ್ಲಿ ಪ್ರತಿಭಟನೆ, ರೈತ ಸಂಘಟನೆಗಳು ಎಲ್ಲಾ ಕಡೆ ಬರ್ತದೆ. ಇವತ್ತು ಉತ್ತರ ಕೊಡೋರು ಯಾರು ಹೇಳಿ? ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ರೈತರು ಒಂದು ದಿವಸ ಇವತ್ತು ಮೃಗಶಿರ ಮಳೆ ಶುರು ಆದ್ರೆ, ಮೃಗಶಿರ ಮಳೆ ಅಂದ್ರೆ ಹೆಂಗಂದ್ರೆ, ಬೀಜ ನೀವು ಸಸಿನ ಉಲ್ಟಾ ಮಾಡಿ ನಾಟಿ ಮಾಡಿದ್ರು ಹುಟ್ಟುತ್ತೆ ಅಂತ ಪ್ರತೀತಿ. ಅಂತ ಒಂದು ಮಳೆ ಯಾವತ್ತು ಸಾಮಾನ್ಯವಾಗಿ ಮೃಗಶಿರಕ್ಕೇನೆ ಬೀಜನ್ನ ಬಿತ್ತುವಂತ ಬಹಳಷ್ಟು ರೈತರು ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇವತ್ತು ಯೂರಿಯಾಗೆ ಅತಿಯಾದಂತ ಬೇಡಿಕೆ. ಯಾಕಂತಂದ್ರೆ ಯೂರಿಯಾದಲ್ಲಿ 46% ಸಾರ್ವಜನಿಕ ಇರೋದ್ರಿಂದ ಯಾವುದೇ ಒಂದು ಧಾನ್ಯ, ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯ ಇರ್ಬೋದು, ಯಾವ ಹಂಗಾಮಿನಲ್ಲಿ ಬಿತ್ತುವಂತ ಬೀಜಗಳಿಗೂ ಏನ್ ಬಿತ್ತನೆ ಮಾಡ್ತಾರೆ, ಯೂರಿಯಾ ಅನ್ನುವಂಥದ್ದು ಬೇಗ ಅದು ವೆಜಿಟೇಟಿವ್ ಗ್ರೋತ್ ಆಗುತ್ತೆ, ಅಂದ್ರೆ ಬೆಳವಣಿಗೆಗೆ ಪೂರಕ ಆಗುತ್ತೆ. ಅದಾದ ನಂತರ ಇವತ್ತು ಡಿಎಪಿ ಕೊರತೆ ಇದೆ, ಯೂರಿಯಾ ಕೊರತೆ ಇದೆ, 20-20-0-13 ಅನ್ನುವಂಥದ್ದು. ಇವು ಎಲ್ಲವೂ ಕೂಡ ರಾಸಾಯನಿಕ ಗೊಬ್ಬರಗಳ ದಾಸ್ತಾನು ಇಲ್ಲ. ಮತ್ತೊಂದ್ ಕಡೆ ಏನಂದ್ರೆ, ಈ ಕೃತಕ ಒಂದ್ ರೀತಿ ಅಭಾವ ಸೃಷ್ಟಿ ಮಾಡಿ ಕಾಳಸಂತೆಯೆಲ್ಲ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಂದ್ ರೀತಿ ರತ್ನಗಂಬಳೆ ಹಾಸ್ದಂಗಾಗಿದೆ. ಬಹಳಷ್ಟು ಕಡೆ ಆ ರೀತಿ ವರದಿಗಳು ಬಂದಿದೆ. ಹಾವೇರಿ ಭಾಗದಲ್ಲಿ ರೈತರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನಮ್ಗೆ ಯೂರಿಯಾ ಕೊಟ್ಟಿದ್ದಾರೆ, DAP ಕೊಟ್ಟಿದ್ದಾರೆ, ಬಿಲ್ ಕೊಡ್ತಾ ಇಲ್ಲ ಅನ್ನೋದು. ಆದ್ರೆ ಅಧಿಕೃತವಾಗಿ ರೈತರಿಗೆ ಒಂದು ನಾನು ಮನವಿ ಮಾಡ್ತೀನಿ, ರೈತ ಸಮುದಾಯಕ್ಕೆ ಖಂಡಿತವಾಗಿ ಕೂಡ ಯಾವುದೇ ನೀವು ಏನು ರಸಗೊಬ್ಬರ ಏನು ಅಂಗಡಿಗಳಲ್ಲಿ ಹೋದ್ರೆ ನೀವು ಬಿಲ್ ಅನ್ನು ತೆಗೆದುಕೊಳ್ಳಲೇಬೇಕು. ಬಿಲ್ ತೆಗೆದುಕೊಳ್ಳದೆ ಹೇಳಿದ್ರೆ ಅವ್ರ ಮೇಲೆ ಯಾವುದೇ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಳಕ್ ಆಗೋದಿಲ್ಲ. ಹಾಗಾಗಿ ಇವತ್ತು ಕೃಷಿ ಸಚಿವರನ್ನ ಮೊದಲು DK ಶಿವಕುಮಾರ್ ಅವರು CM ಏನಾದ್ರೆ ಅದನ್ನ ನಾಳೆಗೆ ತುರ್ತಾಗಿ ಹೊಸ ಸಚಿವರಿಗೆ ಜವಾಬ್ದಾರಿ ಕೊಡದೆ ಹೋದ್ರೆ, ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಒಬ್ರು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಹೋದ್ರೆ ಇದು ಯಾರು ಕೂಡ ಉತ್ತರ ಕೊಡೋದು. ಇಡೀ ರೈತ ಸಮುದಾಯಕ್ಕೆ ಒಂದ್ ರೀತಿ ಬರೀ ಹೇಳ್ದಂಗೆ ಮಾಡ್ತಾ ಇದ್ದಾರೆ ನಾಗರಾಜ್ ಅವರೇ.
ಎಸ್ ಸರ್ ಈ ಎಮ್ ಎಲ್ ಎಗಳು ಸರ್ ಅಟ್ಲೀಸ್ಟ್ ಏನಾಗ್ತಿದೆ ಅಂತ ನಾನು ಕೇಳಿದೆ ಸರ್, ಸುಮಾರು ಅಗ್ರಿಕಲ್ಚರ್ ಆಕ್ಟಿವಿಸ್ಟ್ಗಳನ್ನ ರೈತರುಗಳನ್ನ ಕೇಳಿದೆ. ಎಮ್ ಎಲ್ ಎಗಳು ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಇದರಲ್ಲೇನು ಕಮಿಷನ್ ಬರಲ್ಲ. ಅದರಲ್ಲಿ ಯಾವುದೋ ಗುತ್ತಿಗೆ ಅಂದ್ರೆ ಕಮಿಷನ್ ಬರ್ತದೆ, ಎಮ್ ಎಲ್ ಎಗಳು ಬರಲ್ಲ ಅಂತ ಅವ್ರು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಈ ಎಮ್ ಎಲ್ ಎಗಳ ಇಗ್ನೋರೆನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಆಫೀಸರ್ಸ್ಗಳು ಸರ್ ಅವರ ಸಪ್ಲೈಯರ್ಸ್ ಇರ್ತಾರೆ, ಸಪ್ಲೈಯರ್ಗಳು ಮತ್ತು ಪ್ರೈವೇಟ್ ಫರ್ಮ್ಗಳು ಅವ್ರಿಗೆಲ್ಲ ಲೈಸೆನ್ಸ್ ಕೊಡೋದು ಇವರೇ. ಇದು ಪ್ಯೂರ್ ಆಫೀಸರ್, ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಈ ಖಾಸಗಿ ಗೊಬ್ಬರ ಪೂರೈಕೆದಾರರು ಮತ್ತೆ ಬೀಜ ಸಪ್ಲೈಯರ್ಗಳು, ಇಬ್ಬರ ನಡುವಿನ ಅಕ್ರಮ ಹೊಂದಾಣಿಕೆಯಿಂದ ರೈತರ ಬಾಯಿಗೆ ವಿಷ ಹಾಕುವ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಸರ್, ಮುಲಾಜಿಲ್ಲ ಕಳ್ಳು ಒಪ್ಪಂದಗಳು, ಕಳ್ಳು ವ್ಯವಹಾರಗಳು ಇವೆಲ್ಲ. ಹೌದು ಸರ್, ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳಿಗೆ ಏನಾದ್ರು ಸ್ವಲ್ಪನಾದ್ರು ಸೆನ್ಸ್ ಇದ್ರೆ, ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪನಾದ್ರು ರಾಜ್ಯಪಾಲ ಕಾಳಜಿ ಇದ್ರೆ, ಇವರಿಬ್ರು ಈಗಲೇ ಫೋನಲ್ಲಿ ಮಾತಾಡಿ ಆಯ್ತು ನಿಮ್ದು ಎಲ್ಲ ಪಾಲಿಟಿಕ್ಸ್ನ ಆಮೇಲೆ ಸೈಡಲ್ಲಿ ಇಟ್ಕೊಳ್ಳಿ, ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ, ಈಗ 10 ಮಾಡಿ 15 ಮಾಡಿ ಏನಾರು ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಒಬ್ಬ ಮಿನಿಸ್ಟರ್ನ ನಿಮ್ಗೆ ಯಾರು ಸೂಕ್ತ ಅಂತ ಅನ್ಸುತ್ತೋ ನೀವೇ ಡಿಸಿಷನ್ ತಗೊಂಡು ಅಗ್ರಿಕಲ್ಚರ್ ಮಿನಿಸ್ಟರ್ ಈ ಸಂದರ್ಭದಲ್ಲಿ, ಈಗ ಬಿತ್ತನೆ ಸಂದರ್ಭದಲ್ಲಿ, ಮುಂಗಾರು ಹಂಗಾಮು ಸಂದರ್ಭದಲ್ಲಿ ಅದಕ್ಕೆ ಏನೋ ಮೇಟಿನೇ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗತ್ತದು? ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ನಮ್ಮ ವಿಪಕ್ಷಗಳಂತೂ ಸರ್, ನಮ್ಮ ಬಿಜೆಪಿ ಮತ್ತೆ JDS ಅಂತೂ ಅವ್ರಿಗೆ ಕಸದ ಚಿಂತೆ. ಅದು ಬೆಂಗಳೂರಿನ ಕಸ, ಟೆಂಡರು, ಕಮಿಷನ್ನು, ಇದು ಯಾರಿಗೂ ಗೊತ್ತಿಲ್ಲ ಅನ್ನೋ ತರ ಅದರ ಹಿಂದೆ ಬಿದ್ದಿದ್ದಾರೆ. ಅಲ್ಲ ರೀ, ರೈತರ ಬಾಯಿಗೆ ಮಣ್ಣು ಹಾಕೋ ಕೆಲಸ ನೀವೆಲ್ಲ ಮಾಡ್ತಿದ್ದೀರಲ್ರಿ. ಫಸ್ಟ್ ಕೃಷಿ ಮಂತ್ರಿ ನೇಮಕ ಮಾಡಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ ಮತ್ತೆ ರಾಹುಲ್ ಗಾಂಧಿ ಅವರೇ, ಫಸ್ಟ್ ಇದನ್ನ ಮಾಡಿ. ಖಂಡಿತ ನೀವು ಕೇಳೋದು ಸರಿ. ಯಾಕಂದ್ರೆ ಕಸದಲ್ಲಿ ಕಾಸು ಸಿಗುತ್ತಲ್ಲ. ಹೌದು ಸರ್, ಕಸದಲ್ಲಿ ಕಾಸೋದು ಹಂಗೆ ಇವತ್ತು ರೈತರು ಇವತ್ತು ಬೀದಿಗೆ ಬಂದ್ರೆ ಏನಾಗಬೇಕಾಗಿದೆ? ಇವ್ರೇನ್ ರೈತರಲ್ಲ. ಇವತ್ತು ನಗರಾಭಿವೃದ್ಧಿ ಇಲಾಖೆ ತಕ್ಷಣ ಅಪಾಯಿಂಟ್ ಆಗಿ ಇವರು ಜವಾಬ್ದಾರಿ ಕೊಡ್ತಾರೆ ಯತೀಂದ್ರ ಅವರಿಗೆ. ಅವಾಗ ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ಆಗಿದ್ರೆ ಕೃಷಿ ಇಲಾಖೆ ಮಾಡ್ರಿ ಫಸ್ಟ್ ಅಂತ ಹೇಳ್ಬೇಕಾಗಿತ್ತು. ಸಿದ್ದರಾಮಯ್ಯನವರಲ್ಲ, ಅವರು ಈಗ ರಾಜ್ಯದ ಇವತ್ತು 138 ಜನ ಶಾಸಕರಲ್ಲಿ ಎಷ್ಟು ಜನ ಶಾಸಕರು ಹೋಗಿ ಕೃಷಿ ಸಚಿವರನ್ನ ಮಾಡಿ ಅಂತ ಕೇಳಿದ್ದಾರೆ? ಅವ್ರಿಗೆ ಏನಾದ್ರು ಉತ್ತರದಾಯಿತ್ವ ಅದೇ ಜವಾಬ್ದಾರಿ ಇದೆಯಾ? ಇವ್ರ ಜನರಿಂದ ಹೋಲಿ ನಗರ ಪ್ರದೇಶ ಶಾಸಕರು ಬೇಡ, ಗ್ರಾಮೀಣ ಭಾಗದಿಂದ ಬಂದ ಶಾಸಕರಿಗೆ ಏನು ಕಚ್ಚೆ ಕಾಯ್ತಾ ಇದಾರ? ಏನ್ ಅವ್ರಿಗೆ ಜವಾಬ್ದಾರಿ ಇಲ್ಲ? ಹಳ್ಳಿಗಳಿಗೆ ಹೆಂಗ್ ಹೋಗ್ತಾರೆ? ಇವತ್ತು ಬನ್ನಿ, ಇವತ್ತು ಚಿತ್ರದುರ್ಗದಲ್ಲಿ ಇವತ್ತು ರೈತರು ಯಾವ ರೀತಿ ಬೀದಿಯಲ್ಲಿದ್ದಾರೆ. ಇವತ್ತು ಒಂದು ಚೀಲಕ್ಕೆ ನೀವು FID ಕೊಡ್ಬೇಕು, ಕಾರ್ಡ್ ಕೊಡ್ಬೇಕಂತೆ. 1 ಎಕರೆಗೆ 1 ಚೀಲ ಅಂತೆ. ಇವತ್ತು 1 ಎಕರೆಗೆ 1 ಚೀಲ ಗೊಬ್ಬರದಲ್ಲಿ ಯಾವ ರೈತ ಬೆಳೆಕಾಗುತ್ತೆ? ಇವತ್ತು DAP ಕೊರತೆ ಇದೆ. ಇವತ್ತು DAP ಮತ್ತೊಂದ್ ಕಡೆ ಯೂರಿಯಾ ನೀವು ಚೀಲ ತಗೊಳ್ಳೋದ್ ಬದಲಿಗೆ ನ್ಯಾನೋ ಯೂರಿಯಾ ತಗೊಳ್ಕೊಳ್ಳಿ ಅಂತ ಹೇಳ್ತಾರೆ, 1/2 ಲೀಟ್ರು. ಅದು ಒಂದು ಚೀಲಕ್ಕೆ ಸಮ ಅಂತ ಹೇಳ್ತಾರೆ. ರೈತರಿಗೆ ನಂಬಿಕೆ ಇಲ್ಲ, ನ್ಯಾನೋ ಯೂರಿಯಾ ಬಳಕೆ ಮಾಡಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಏನಂದ್ರೆ ಸಾಂಪ್ರದಾಯಿಕವಾಗಿ ಯೂರಿಯಾ ಚೀಲನೆ ಹಾಕಿನೇ ರೂಢಿ. ಅದೊಂದ್ ಕಡೆ DAP, ಮತ್ತೊಂದ್ ಕಡೆ DAP ಕೊರತೆ ಇದೆ. ಮತ್ತೊಂದ್ ಕಡೆ ಪೊಟ್ಯಾಶ್ ಕೂಡ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಅದರಲ್ಲಿ ಪ್ರೈವೇಟ್ ಕಂಪನಿಗಳಿದಾವೆ. ಅದರಲ್ಲಿ ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್, ಮತ್ತೊಂದ್ ಕಡೆ ಮಹಾದನ್ ಅಂತೇಳಿ, ಮತ್ತೊಂದ್ ಕಡೆ ಈ ರೀತಿಯ ಕಂಪನಿಗಳು ಕೂಡ ಅವ್ರದೇ ಆದಂತ ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇಫ್ಕೋ ಇವತ್ತು ದೊಡ್ಡ ಪ್ರಮಾಣದ ಸಹಕಾರಿ ಒಂದು ರಸಗೊಬ್ಬರ ಪೂರೈಕೆ ಕಂಪನಿ. ಆ ಕಂಪನಿ ಏನು ಗೊಬ್ಬರ ಬರುತ್ತೆ ಅದಕ್ಕೆ ಸರಿಯಾದಂತ ಲೆಕ್ಕ ಸಿಗುತ್ತೆ. ಅವು ಕೂಡ ಸಿಗೋದಲ್ಲ ನಮ್ಗೆ ಏನು ರಸಗೊಬ್ಬರ ಅಂಗಡಿಗಳಲ್ಲಿ. ಎಲ್ಲವೂ ಕೂಡ ಪ್ರೈವೇಟ್ ಸಿಗುತ್ತೆ. ಮಹಾದನಲ್ಲಿ ನೀವು ಒಂದು 10, 20, 013 ತಗೊಂಡ್ರೆ 1900 ರೇಟ್ ಇರುತ್ತೆ. ಅದೇ ಇಫ್ಕೋ ತಗೊಂಡ್ರೆ ಅದರಲ್ಲಿ 1650 ಇರುತ್ತೆ. ಈಗ ಅದಕ್ಕಿಂತಲೂ ಕೂಡ 300, 400, 500 ರೂಪಾಯಿ ಹೆಚ್ಚುವರಿಯಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗಿರ್ತಕ್ಕಂಥದ್ದು. ರೈತರು ಎಲ್ಲ ಒಂದ್ ಕಡೆ ಇದು ನಾನು ಒಂದು ಸ್ಪಷ್ಟ ಹೇಳ್ತೀನಿ, ರೈತರ ಆಕ್ರೋಶ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. 2008ರಲ್ಲಿ ಇದೇ ಯಡಿಯೂರಪ್ಪನವರು CM ಆಗಿದ್ದಾಗ ಯಾವ ರೀತಿ ಹಾವೇರಿಯಲ್ಲಿ ಗೋಲಿಬಾರ್ ಆಗಿತ್ತು ಗೊತ್ತಾವಿತ್ತು ರಸಗೊಬ್ಬರ ಬೀಜಕ್ಕಾಗಿ. ಇದು ಇವತ್ತಿನ ಆಡಳಿತ ನಡೆಸಿರ್ತಕ್ಕಂಥವರಿಗೆ ಎಚ್ಚರಿಕೆ ಆಗ್ಬೇಕಿದು. ಇಷ್ಟು ನೆಗ್ಲಿಜೆನ್ಸ್ ತಗೊಂಡ್ರೆ ಇವ್ರಿಗೇನ್ ಯಾವ ಧೈರ್ಯದ ಮೇಲೆ ಕೃಷಿ ಇಲಾಖೆ ಜವಾಬ್ದಾರಿ ಸಚಿವರನ್ನ ಮಾಡಿಲ್ಲ? ಯಾಕೆ ಸಚಿವರನ್ನ ಮಾಡಕ್ಕೆ ಏನು ಇವರಿಗೆ ಅಷ್ಟು ನಿಕೃಷ್ಟ ಆಗಿ ಹೋಗಿದೆ ರಾಜ್ಯದ ರೈತ ಸಮುದಾಯ? ಅಂದ್ರೆ ಇವರಿಗೆ ಕಸಕ್ಕೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಬ್ರು ಸಚಿವರು, ಅಲ್ಲಿ ಹೋಮ್ ಮಿನಿಸ್ಟರ್ ಅವರು ಅಪಾಯಿಂಟ್ ಮಾಡ್ತಾರೆ, ಅಲ್ಲಿ ಒಬ್ರಿಗೆ ಜವಾಬ್ದಾರಿ ಕೊಡ್ತಾರೆ. ಆದ್ರೆ ನಗರಾಭಿವೃದ್ಧಿಗೆ ಒಬ್ಬ ಸಚಿವ ಬರ್ತಾನೆ, ಆದ್ರೆ ಆರೋಗ್ಯ ಇಲಾಖೆ ಒಬ್ರು ಸಚಿವ. ರಿಯಲ್ ಎಸ್ಟೇಟ್ ದಂಧೆಗಳಿದಾವೆ, ಲೇಔಟ್ಗಳ ದಂಧೆಗಳಿದಾವೆ. ತೊಂದರೆ ಆಗಬಾರ್ದು. ಯಾಕಂದ್ರೆ ಅದು ನಾನ್ ಸ್ಟಾಪ್ 24x7 ಅದಕ್ಕೆ. ಯಾಕಂದ್ರೆ ಅದು ಸಂಜೀವಿನಿ ಅಲ್ಲ, ICU. ಪಾಪ ಅಲ್ಲಿ ಯಾರಾದ್ರೂ ಸತ್ತೋಗ್ಬಿಡ್ತಾರಲ್ಲ, ICUನಾಗಿದ್ದಂಗೆ ಇಲ್ಲಿ ರೈತರು ಬೀದಿಯಲ್ಲಿ ಸದಿಲಿ, ಅಲ್ಲಿ ICU ಪಾಪ BDAಗೆ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ICUನಾಗೆ ಬಹಳಷ್ಟು ಜನ ಸತ್ತೋಗ್ತಾರೆ. ಅಲ್ಲಿ ನಗರಾಭಿವೃದ್ಧಿಯಲ್ಲಿ ಸ್ವಲ್ಪ ಒಂದಿನ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಜನ ಸತ್ತೋಗ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಬಿತ್ತನೆ ನಡೀತಾ ಇರುತ್ತಲ್ಲ. ರೈತರು ಇಲ್ಲಿ 60-70% ರೈತರು ಬೀದಿಯಲ್ಲಿ ಇರ್ಲಿ, ಅವರು ಮನೆ ಮಠ ಬಿಟ್ಕೊಂಡು ಅವ್ರ ಅಲ್ಲಿ ಇಲ್ಲೇ ಒಂದು 5,000-2,000 ರೂಪಾಯಿ ಹೊಂದಿಸ್ಕೊಂಡು ಯಾರೋ ದೊಡ್ಡ ಸೌಕಾರ ಹತ್ರ ದುಡ್ಡು ಇಸ್ಕೊಂಡ್ಬಂದು ಅಲ್ಲೆಲ್ಲೋ ಯಾರೋ ಸ್ನೇಹಿತರ ಹತ್ರ ಕೈಗಡ ದುಡ್ಡು ತಂದು 2 ಚೀಲ ಗೊಬ್ಬರ ತಗೊಂಡು ಬಿತ್ತನೆ ಮಾಡಕ್ಕೆ ಅವ್ನು ಸಾಯ್ತಾ ಇರ್ತಾನೆ ಅವ್ನು ಇಡೀ ಕುಟುಂಬ. ಇವ್ರಿಗೆ ಯಾವ್ದಾದ್ರು ಜವಾಬ್ದಾರಿ ಇದೆ ರಾಜ್ಯದ ಆಡಳಿತ ನಡೆಸಂತವ್ರಿಗೆ? ವಿರೋಧ ಪಕ್ಷ ಸತ್ತೋಗಿದ್ಯಾ? ಅವರೊಬ್ಬ ವಿರೋಧ ಪಕ್ಷ ನಾಯಕ ಇದಾರೆ ಅಶೋಕು, ಅವ್ರಿಗೆ ಏನಾದ್ರು ಸ್ವಲ್ಪ ಆದ್ರೂ ಮಾನ ಮರ್ಯಾದಿದ್ಯಾ?
ಇವರು ಅಲ್ಲ ಆಡಳಿತ ಪಕ್ಷಕ್ಕೆ ದಪ್ಪ ಚರ್ಮ ಆದ್ರೆ ವಿರೋಧ ಪಕ್ಷ ಸತ್ತೋಗಿದೆ ರಾಜ್ಯದಲ್ಲಿ. ಕುಮಾರಸ್ವಾಮಿ ಮಾತಿರ್ತಾರೆ ಅವ್ರ ಪಕ್ಷ ನಾವು ರೈತರ ಪರ, ನಾವು ಅನ್ನದಾತರ ಪರ ಅಂತ. ಕುಮಾರಸ್ವಾಮಿ ಪಕ್ಷ ಎಲ್ಲಾದ್ರೂ ಹೊರಗೆ ಬಂದಿದ್ಯಾ? ಬೀದಿಯಲ್ಲಿದ್ಯಾ? ಇದು ಹುಗಾರವ್ರೆ ಹೇಳಿ ಸರ್. ಇದು ಈ ಹಿಂದೆ ಟಿಕಾಯತ್ತು ಇವರೆಲ್ಲ ಹೋರಾಟ ಮಾಡಿದಾಗ ಒಂದು ಡಿಮ್ಯಾಂಡ್ ಇಟ್ಟಿದ್ರು, ಏನಂತಂದ್ರೆ ರೈತರಿಗೆ ಸಬ್ಸಿಡಿ ಬೆಲೆಯಲ್ಲಿ ಏನಪ್ಪ ಅಂದರೆ ಡೀಸೆಲ್ ಸಪ್ಲೈ ಮಾಡಬೇಕು, ಇಲ್ಲ ಅಂದ್ರಪ್ಪ ಅಂದರೆ ಅವರು ಕೃಷಿ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಸರ್. ಡೀಸೆಲ್ ಕೃಷಿ ಅದ್ಬಿಡಿ, ಅದು ನೀವು ಹೇಳ್ತಿರೋದು ಪಂಪ್ ಸೆಟ್ಗಳಿಗೆ. ಈಗ ಇವ್ರು ಟ್ರ್ಯಾಕ್ಟರ್ಗೆ ಡೀಸೆಲ್ ನೀವು ಕ್ಯಾನಲ್ ತಗೊಳಂಗಿಲ್ಲ. ಈಗ ಇದು ಇಸ್ರೇಲ್ ಮತ್ತು ಇರಾನ್ ಅಮೆರಿಕದ್ದು ಯುದ್ಧ ನಡೀತಾ ಇದೆಯಲ್ಲ, ಇವತ್ತು ನೀವು ಕ್ಯಾನ್ ಅಲ್ಲಿ ಕೊಡಂಗಿಲ್ಲ ಅಂತ ಆಗಿದೆ. ಈಗ ರೈತರು ಟ್ರ್ಯಾಕ್ಟರ್ಗೂ ಕೂಡ ಡೀಸೆಲ್ ಎಲ್ಲಿ ಬೇಕಲ್ಲ ತೊಗೊಳಂಗಿಲ್ಲ. ನೀವು ಟ್ರ್ಯಾಕ್ಟರ್ಗೆ ಇಷ್ಟೇ ಲೀಟರ್ ಅಂತ ಕೊಡ್ತಾ ಇದ್ರಿ. ಈಗ ಎಷ್ಟು ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ. ಅಲ್ಲ ಫುಲ್ ಎಷ್ಟಿದೆ ಅಮೌಂಟ್ ಅಷ್ಟು ಕೊಟ್ಟರು ಸಹಿತ ಕೊಡ್ತಾ ಇಲ್ಲ ಅವರು. ಸಿಗ್ತಾ ಇಲ್ಲ. ಇನ್ನು ರೇಷನ್ ಕೊಡಬೇಕು, ಇನ್ನು ಕಡಿಮೆ ಡಿಸ್ಕೌಂಟ್ ನಲ್ಲಿ ಕೊಡ್ಬೇಕಂದ್ರೆ ಎಲ್ಲಿ ಸಾಧ್ಯನೇ ಇಲ್ಲ. ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಡೀಸೆಲ್ ಬಿಡಿ, ಪಂಪ್ ಸೆಟ್ಗಳು ಹೋಗಿದಾವೆ ಆಲ್ರೆಡಿ. ಈಗ ಎಲ್ಲರೂ, ಯಾಕಂದ್ರೆ ಈಗ ಎಲ್ಲರೂ ವಿದ್ಯುತ್ ಇದು ಇರೋದ್ರಿಂದ ಈಗ ಎಲ್ಲರೂ ಕರೆಂಟ್ ನಲ್ಲಿ ಮಾಡ್ತಾರೆ. ಎಲ್ಲೋ ಸ್ವಲ್ಪ ಭಾಗ ಪಂಪ್ ಸೆಟ್ ಅಲ್ಲ, ಅದಕ್ಕೂ ಸಹಿತ ಏನಪ್ಪ ಅಂದ್ರೆ ಈಗ ಲಿಂಕ್ ಮಾಡ್ತಾ ಇದ್ದಾರೆ. ಏನು ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ. ಆಧಾರ್ ಲಿಂಕ್ ಮಾಡಿ ಅದಕ್ಕೊಂದು ಮೀಟರ್ ಫಿಕ್ಸ್ ಮಾಡಿ ಅದನ್ನ ಇಷ್ಟೇ ನೀವು ಗಂಟೆ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದಕ್ಕೆ ಮತ್ತೆ ದುಡ್ಡು ಕೊಡ್ಬೇಕು. ಕಮರ್ಷಿಯಲ್ ದುಡ್ಡು ಹಾಕ್ತಾರೆ, ಕಮರ್ಷಿಯಲ್ ರೇಟ್ ಹಾಕ್ತಾರೆ. ಆಮೇಲೆ ರೈತರು ಮುಗಿತಲ್ಲ ಅಂದ್ರೆ ರೈತರಿಗೂ ನೀವು ಈಗ ಕಂಪನಿ ತಂದು ಈಗ ಹೆಂಗ್ ನಮ್ಮ ಮನೆಗೆ ನಾವ್ ಇವತ್ತು ಬಿಲ್ ಕಟ್ಟಿಲ್ಲ ಅಂದ್ರೆ ಕನೆಕ್ಷನ್ ಕಟ್ ಮಾಡ್ತಾರಲ್ಲ, ಹಾಗೆ ಅಲ್ಲಿಗೆ ತರ್ತಾ ಇದ್ದಾರೆ. ಈಗ ರೈತರು ಈಗ ಫಸ್ಟ್ ಆಫ್ ಆಲ್ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಾನು ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಈ ಭಾಗದಲ್ಲೂ ಹೇಳ್ತೇನೆ, ತುಮಕೂರು, ಪಾವಗಡ ಈ ಭಾಗದಲ್ಲಿ ನಮ್ ಬೋರ್ಗಳಲ್ಲಿ ನೀರೇ ಇಲ್ಲ. ಇವತ್ತು 1000 ಅಡಿ ಕೊರೆದ್ರು ನೀರು ಸಿಗ್ತಾ ಇಲ್ಲ. ಆಮೇಲೆ ಇವತ್ತು ತೋಟಗಳು ಉಣಿಸ್ಕೊಳ್ಳಕ್ಕೆ 10 ಬೋರ್ಗಳು ಕೊರೆಸಿದ್ದಾರೆ. ಇವತ್ತು ಟ್ಯಾಂಕರ್ಗಳಲ್ಲಿ ಇವತ್ತು ನೀರು ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಮತ್ತೆ ಚನ್ನಗಿರಿ ಈ ಭಾಗದಲ್ಲಿ, ನಮ್ಮ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಭಾಗದಲ್ಲಿ ಟ್ಯಾಂಕರ್ ಅಲ್ಲಿ ಸಾರ್ 4-5 ತಿಂಗಳಿಂದ ನೀರು ಹೊಡಿತಾ ಇದಾರೆ ತೋಟ ಉಳಿಸ್ಕೊಳ್ಳಕ್ಕೆ. ಬೋರ್ಗಳು ನಿಂತು ಹೋಗಿದಾವೆ, ಬತ್ತು ಹೋಗಿದಾವೆ. ಎಲ್ಲ ಒಂದು ಸ್ವಲ್ಪ ಮಳೆ ಬಂದಿದೆ. ಬೆದ್ಲು ಬೆಳೆ ಅಂತ ಕರೀತೀವಿ. ಬೆದ್ಲು ಅಂದ್ರೆ ಮಳೆಗೆ ಆಶ್ರಯಿತ ಬೆಳೆಗಳು. ಆ ಬೆದ್ಲು ಬೆಳೆ ಅನ್ನೋದು ಬೆಳ್ಕೋಣ ಅಂದ್ರೆ ಅದಕ್ಕೂ ಗೊಬ್ಬರ ಸಿಗ್ತಾ ಇಲ್ಲ. ಅದು ಹೋದ್ರೆ ಕಳಪೆ ಬೀಜಗಳು ಸಿಗುತ್ತೆ. ಕಳಪೆ ಬೀಜಗಳು ಕೊಟ್ರೆ ಅವರು ಏನು ರಿಸಿಟ್ ಕೊಡಲ್ಲ. ಯಾಕಂತಂದ್ರೆ ರಿಸಿಟ್ ಕೊಟ್ರೆ ಅವರು ಹೊಣೆಗಾರ ಆಗ್ಬೇಕಾಗತ್ತಲ್ಲ. ಇಲ್ಲ, ಕಳಪೆ ಬೀಜ ಕೊಟ್ರಪ್ಪ ಅಂತಂದ್ರೆ ರಿಸಿಟ್ ಇತ್ತಂದ್ರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕಾಗತ್ತೆ. ಕಳಪೆ ಬೀಜದ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಈಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ಟೈಮ್ ನಾವು ಹತ್ತಿ ಬೀಜ ತಗೋಬೇಕಾದ್ರೆ ರೈತರಲ್ಲ, ಹಣ ಅದು 1 ತಿಂಗಳ ಮೊದಲೇ ಸಿಕ್ಬಿಡುತ್ತೆ, ಲೇಟ್ ಆದ್ರೆ ಸಿಗಲ್ಲ. ಅಂದ್ರೆ 500 ರೂಪಾಯಿ ಜಾಸ್ತಿ ಕೊಟ್ರೆ ಅದು ಆ ಬೀಜ ಸಿಕ್ಬಿಡುತ್ತೆ. ಅವ್ರು ರಿಸಿಟ್ ಕೊಡಲ್ಲ. ನಮ್ ರೈತರಿಗೆ ಏನಂದ್ರೆ ಆಸೆ, ಬೇಗ ಎಲ್ಲರಿಗಿಂತ ಬೇಗ ನಾನು ಬೀಜ ಹಾಕ್ಬೇಕು ಅಂತ. ಅದು ಯಾವ್ದೋ ಒಂದು ಕಂಪನಿ ಬಿಟ್ಬಿಟ್ಟಿರ್ತಾರೆ. ಹಣ ಈ ಕಂಪನಿ ಬೀಜ ಹಾಕಿದ್ರೆ ಬೇಗ ಬರುತ್ತೆ, ನಮ್ಗೆ ರಿಸಿಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ. ರೈತರದು ಎಲ್ಲೋ ಒಂದ್ ಕಡೆ ತಪ್ಪಿದೆ. ಅದು ಮನುಷ್ಯನಿಗೆ ಆಸೆ, ಏನೋ ಬೇಗ ಬೆಳಿಬೇಕು, ನಮ್ಗೆ ಏನೋ 4 ದುಡ್ಡು ಬರುತ್ತಲ್ಲ. ಯಾಕಂದ್ರೆ ಹವಾಮಾನ ವಿಪರೀತ ಇರೋದ್ರಿಂದ ಮಳೆ ಸರಿ ಬರ್ತಲ್ಲ. ಎಲ್ಲೊಂದ್ ಕಡೆ 1-2 ಎಕರೆ ಏನೋ ಬೆಳೆದು ಏನೋ ಒಂದು 30,000-40,000 ಲಾಭ ಮಾಡ್ಕೊಳ್ಳೋ ಅಂತ ರೈತರದ್ದು ಒಂದು ಆಸೆ. ಅದು ರೈತರ ಒಂದು ಆಸೆ, ಅದ್ರ ಜೊತೆಗೆ ಅಜ್ಞಾನ ಮತ್ತು ಏನಪ್ಪ ಅಂದ್ರೆ ಅವರ ಅನಿವಾರ್ಯತೆಯನ್ನು ಏನಪ್ಪ ಅಂದ್ರೆ ದುರುಪಯೋಗ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕ್ರಿಯೇಟ್ ಆಗಿದೆ ಇವತ್ತು. ಖಂಡಿತ ನೀವು ಹೇಳೋ ಗಂಗಾಧರ್ ಸರ್, ಇದು ಈ ರೈತರ ಅನಿವಾರ್ಯತೆಯ ದುರ್ಬಳಕೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಇಲಾಖೆಯಲ್ಲಿ ಆಗ್ತಾ ಇದೆ.